ಡಾಕ್ಟರ್ ರಾಜ್ಕುಮಾರ್ ಸಂಘ ಸಂಘಟನೆಗಳು ತುಂಬ ಸಂಘಟನೆಗಳು ಅಣ್ಣವರ ಹೆಸರಲ್ಲಿ ಇಡೀ ಪ್ರಪಂಚದಲ್ಲಿ ಯಾರ ಹೆಸರಲ್ಲಿ ಇಲ್ಲದೆ ಇರುವಂಥ ಒಂದು 14,000 ಸಂಘ ಸಂಸ್ಥೆಗಳಿದೆ. ಮತ್ತು ಅಣ್ಣವ್ರ ಫ್ಯಾಮ್ಲಿ ಹೆಸರಲ್ಲಿ 25,000 ಸಂಘಟನೆಗಳಿದೆ. ಕನ್ನಡದ ಉಕ್ಕಿನ ಮಹಿಳೆ ಪಾರ್ವತಮ್ಮನವ್ರ ಹತ್ರ ನಾವು ಅಲ್ಲೋಗಿ ತಾಯಿ ಆಶೀರ್ವಾದ ಪಡ್ಕೊಂಡು ಕೇಳ್ತೀವಿ, ಈ ಥರ ಮಾಡ್ತಾಯಿದ್ದೀವಿ ಅಮ್ಮ, ಏನು ಮಾಡೋದು ಅಂತ. ಅವರು ಸಲಹೆ ಕೊಡ್ತಾರೆ. ಯಾರನ್ನ ಇದು ಮಾಡ್ತಾ ಇದ್ದೀರಿ ಅಂತ ಕೇಳಿದಾಗ ನಾವು ರಮೇಶ್ ಅಣ್ಣನ ಕೇಳಿರ್ತೀವಿ, ಅಣ್ಣ ನೀವು ಗೌರವಾಧ್ಯಕ್ಷರಾಗಬೇಕು ಇದಕ್ಕೆ. ಅವರು ಸಹ ತುಂಬ ಚೆನ್ನಾಗಿದೆ ಇದು ಹೆಸರು, ನೀವು ಇದು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅಲ್ಲಿಂದ ರಾಜವಂಶ ಅಂತ ಸ್ಟಾರ್ಟ್ ಆಗಿದ್ದು ಇಡೀ ಕರ್ನಾಟಕ ಫುಲ್ಲು ರಾಜವಂಶ ಸಂಘಟನೆ ದೇಶಾದ್ಯಂತ ಬೆಳೆದು ಇವತ್ತು ತುಂಬ ಹೆಸರಾಗಿದೆ. ಅದಕ್ಕೆ ನಾವು ತುಂಬ ಹೆಮ್ಮೆ ಪಡ್ತೀವಿ. ರಾಜವಂಶ ಸಂಘ ಅಂತ ಇಟ್ಕೊಂಡಿದ್ದಕ್ಕೆ ಹುಟ್ಟಿಯಲ್ಲಿ ನಡೀತಾ ಇರಬೇಕಾದಾಗ ಆ ಸಂದರ್ಭದಲ್ಲಿ ಕೆಲವೊಂದು ಕಿಡಿಗೇಡಿಗಳು ಅಣ್ಣವರಿಗೆ ಹಲ್ಲೆ ಮಾಡಿಬಿಡ್ತಾರೆ. ಹಲ್ಲೆ ಮಾಡಿದಾಗ ಏನಾಗುತ್ತೆ, ಬೆಂಕಿ ಆಗ್ಬಿಡುತ್ತೆ ಕರ್ನಾಟಕ ಫುಲ್ಲು. ನೋಡ್ತಿರಲ್ಲ ಇವತ್ತು ಸೋಷಿಯಲ್ ಮೀಡಿಯಾಗಳು, ಒಂದು ಸ್ವಲ್ಪ ಸಿಕ್ಕಿದ್ರೆ ಸಾಕು, ನಾನೇ ದ ಬಾಸು, ನಾನೇ ಈ ಧೀರ, ನಾನೇ ಮಗಧೀರ ಅಂತ ಏನೇನು ಆಡ್ತಾರೆ. ಆದರೆ ಅಣ್ಣವರು ಅವತ್ತು ಹೇಳಿದ್ದಿಷ್ಟೇ, ಎಂಥ ಮಹಾನ್ ವ್ಯಕ್ತಿ, ಎಂಥ ಶಾಂತಿ ಪ್ರಿಯನಿಗೆ ನೀವು ಈ ಥರ ಮಾಡಿಬಿಟ್ರಲ್ಲ, ಸರ್ಕಾರ ಏನು ಮಾಡ್ತಾಯಿದ್ರಿ ನೀವು. ತಮಿಳುನಾಡು ಸರ್ಕಾರಕ್ಕೆ ಆವತ್ತು ಚೆನ್ನೈ ಹೈಕೋರ್ಟ್ ಚೀಮಾರಿ ಹಾಕುತ್ತೆ. ಸಾಕಷ್ಟು ಅಣ್ಣವರ ಹೆಸರಲ್ಲಿ ಸಾಕಷ್ಟು ಸಂಘಗಳಿವೆ. ಬಟ್ ನಿಮ್ಮ ಒಂದು ಸಂಘಟನೆ ಹೆಸರು ತುಂಬ ಚೆನ್ನಾಗಿದೆ. ಅಂದರೆ ಹೆಂಗಿದೆ ಅಂದರೆ ರಾಜವಂಶ ಅಂಥೇಳಿ. ಇದು ನೀವೇ ಮೊದಲ ಬಾರಿಗೆ ಇದನ್ನು ಇದು ಮಾಡಿದ್ದ ಹೇಗೆ ಅಂತ ಈ ಒಂದು ಹೆಸರನ್ನ? ಹೌದು ಸರ್, ಅಣ್ಣವರ ಹೆಸರು ರಾಜ್ಕುಮಾರ್ ಅಂತ. ಹೇಗೆ ಇದು ಸ್ಟಾರ್ಟ್ ಆಯಿತು ಅಂದರೆ, ಎಲ್ಲ ಸಂಘಟನೆಗಳು ನಾವು ರಾಜ್ಯ ವೇದಿಕೆಯಲ್ಲಿ ಫಸ್ಟ್ ಇದ್ದಿದ್ದು. ಆ ರಾಜ್ಯ ವೇದಿಕೆಯಿಂದ ನಾವು ಎಲ್ಲ ಸಂಘಟನೆಗಳು ನೋಡ್ಕೊಂಡು ರಾಜ್ಕುಮಾರ್ ಕನ್ನಡ ಯುವ ಸೇನೆ, ಡಾಕ್ಟರ್ ರಾಜ್ಕುಮಾರ್ ಸಂಘ ಸಂಘಟನೆಗಳು ತುಂಬ ಸಂಘಟನೆಗಳು ಅಣ್ಣವರ ಹೆಸರಲ್ಲಿ ಇಡೀ ಪ್ರಪಂಚದಲ್ಲಿ ಯಾರ ಹೆಸರಲ್ಲಿ ಇಲ್ಲದೆ ಇರುವಂಥ ಒಂದು 14,000 ಸಂಘ ಸಂಸ್ಥೆಗಳಿದೆ. ಮತ್ತು ಅಣ್ಣವ್ರ ಫ್ಯಾಮ್ಲಿ ಹೆಸರಲ್ಲಿ 25,000 ಸಂಘಟನೆಗಳಿದೆ. ಯಾವುದೇ ಒಂದು ದೇಶದ ಯಾವುದೇ ಒಂದು ಕುಟುಂಬಕ್ಕೆ ಇಲ್ಲದಂಥ ಸಂಘಟನೆಗಳು ಅಣ್ಣವರ ಫ್ಯಾಮ್ಲಿ ಹೆಸರಲ್ಲಿದೆ. ನಾವು ಯೋಚನೆ ಮಾಡ್ತಾಯಿದ್ವಿ, ಏನು ಮಾಡೋದು, ಈ ಕಡೆ ಶಿವಣ್ಣನ ಹೆಸರಲ್ಲಿ ಮಾಡೋದಾ, ಅಪ್ಪು ಹೆಸರಲ್ಲಿ ಮಾಡೋದಾ, ಏನು ಮಾಡೋದು ಅಂತ ಯೋಚನೆ ಮಾಡಬೇಕಾದಾಗ ಒಂದು ತೀರ್ಮಾನಕ್ಕೆ ಬರ್ತೀವಿ. ನಾವು ನಮ್ಮ ಜಿಲ್ಲಾಧ್ಯಕ್ಷರು ಶ್ರೀಧರ್ ಶಿವಣ್ಣ ಅಂತ ಒಂದು ಯೋಚನೆ ಮಾಡ್ತೀವಿ ಕೂತ್ಕೊಂಡು, ಏನು ಮಾಡೋದು ಅಂತ ಕೂತ್ಕೊಂಡು ಮಾತಾಡ್ತಾ ಇರಬೇಕಾದಾಗ ಒಂದು ಯೋಚನೆ ಬರುತ್ತೆ. ಅಣ್ಣವರು 1929ರಲ್ಲಿ ಜನಿಸಿದ್ದು. ಆಗ ಸ್ವತಂತ್ರ ಇನ್ನೂ ಬಂದಿರಲಿಲ್ಲ ನಮಗೆ. ಅಣ್ಣವರ ಕಾಲಘಟ್ಟ ಸ್ವತಂತ್ರ ಪೂರ್ವಕ್ಕಿಂತ ರಾಜವಂಶವನ್ನು ನೋಡಿರುತ್ತೆ, ರಾಜಾಳ್ವಿಕೆಯನ್ನು ನೋಡಿರುತ್ತೆ, ಇದು ಪ್ರಜಾಪ್ರಭುತ್ವದ ಆಳ್ವಿಕೆಯನ್ನು ನೋಡಿರ್ತಾರೆ ಅಣ್ಣವರು. ಆದ್ದರಿಂದ ಮತ್ತೆ ಅಣ್ಣವರ ಒಂದು ಗತ್ತು ಏನಿತ್ತು ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ರಾಜವಂಶಸ್ಥರು ಏನು, ಒಂದು ಕಡೆ ಕೂತ್ಕೊಂಡು ಏನು ಹೇಳಿದರೆ ಇಡೀ ಒಂದು ರಾಜ್ಯದಲ್ಲೆಲ್ಲ ಅವ್ರದ್ದೇ ನಡಿಬೇಕಾಗಿತ್ತು. ಅದೊಂದು ಇದನ್ನು ತಗೊಂಡ್ವಿ, ಸೆಂಟೆನ್ಸನ್ನು ತಗೊಂಡ್ವಿ. ಅಣ್ಣವರು ಒಂದು ಹೋರಾಟಕ್ಕೆ ಬರ್ತಾರೆ ಅಂದರೆ, ಇಲ್ಲಿ ಬರ್ತಾ ಇದ್ದಾರೆ ಅಂದರೆ ಸಾಕು, ಲಕ್ಷಾಂತರ ಜನ ಸೇರ್ತಾಯಿದ್ರು. ಅಣ್ಣವರು ಏನು ಹೇಳಿಕೆಗಳನ್ನು ಕೊಡ್ತಾಯಿದ್ರು ಅದರ ಪ್ರಕಾರ ಜನ ನಡ್ಕೊತಾ ಇದ್ರು. ಮತ್ತು ಸಾಮಾಜಿಕ ಕಳಕಳಿ ಇರುವಂತಹ ಅವರ ಹೋರಾಟಗಳು ಮತ್ತು ಅವರು ಪ್ರತಿಯೊಂದು ಕರ್ನಾಟಕದಲ್ಲಿ ಅಣ್ಣವರ ಹೆಸರೇ ಚಾಲ್ತಿಯಲ್ಲಿತ್ತು. ಮತ್ತು ಕರ್ನಾಟಕ ಅಂದರೆ ರಾಜ್ಕುಮಾರೇನೆ ಫುಲ್ಲು. ಆ ಥರ ಇರಬೇಕಾದಾಗ ನಾವು ಇವರೆಲ್ಲ ಸೇರಿದ್ರೆ ರಾಜವಂಶಸ್ಥರು ಅಂತ ಯಾಕೆ ಇದು ಮಾಡ್ಬೋದು, ರಾಜವಂಶ ಅಂತ ಯಾಕೆ ಮಾಡಬಾರ್ದು ಅಂತ ನಾವು ತೀರ್ಮಾನಕ್ಕೆ ಬಂದ್ವಿ. ಆ ಸಂಘಟನೆಯ ಹೆಸರು ಮಾಡಿಕೊಂಡು ನಾವು ಸೀದಾ ಹೋಗೋದೇ ನಾವು ಕನ್ನಡದ ಉಕ್ಕಿನ ಮಹಿಳೆ ಪಾರ್ವತಮ್ಮನವ್ರ ಹತ್ರ ನಾವು ಅಲ್ಲೋಗಿ ತಾಯಿ ಆಶೀರ್ವಾದ ಪಡ್ಕೊಂಡು ಕೇಳ್ತೀವಿ, ಈ ಥರ ಮಾಡ್ತಾಯಿದ್ದೀವಿ ಅಮ್ಮ, ಏನು ಮಾಡೋದು ಅಂತ. ಅವರು ಸಲಹೆ ಕೊಡ್ತಾರೆ. ಯಾರನ್ನ ಇದು ಮಾಡ್ತಾ ಇದ್ದೀರಿ ಅಂತ ಕೇಳಿದಾಗ ನಾವು ರಮೇಶ್ ಅಣ್ಣನ ಕೇಳಿರ್ತೀವಿ, ಅಣ್ಣ ನೀವು ಗೌರವಾಧ್ಯಕ್ಷರಾಗಬೇಕು ಇದಕ್ಕೆ. ಮೊದಲ ಬಾರಿಗೆ ನಾವು ಗೌರವಾಧ್ಯಕ್ಷರಾಗಿ ಅವ್ರನ್ನ ಆಯ್ಕೆ ಮಾಡಿದ್ದು. ಅವರು ಸಹ ತುಂಬ ಚೆನ್ನಾಗಿದೆ ಇದು ಹೆಸರು, ನೀವು ಇದು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅಲ್ಲಿಂದ ರಾಜವಂಶ ಅಂತ ಸ್ಟಾರ್ಟ್ ಆಗಿದ್ದು ಇಡೀ ಕರ್ನಾಟಕ ಫುಲ್ಲು ರಾಜವಂಶ ಸಂಘಟನೆ ದೇಶಾದ್ಯಂತ ಬೆಳೆದು ಇವತ್ತು ತುಂಬ ಹೆಸರಾಗಿದೆ. ಅದಕ್ಕೆ ನಾವು ತುಂಬ ಹೆಮ್ಮೆ ಪಡ್ತೀವಿ. ರಾಜವಂಶ ಸಂಘ ಅಂತ ಇಟ್ಕೊಂಡಿದ್ದಕ್ಕೆ ಅಣ್ಣವರ ಒಂದು ಇದರಲ್ಲಿ ನಮಗೆ ತುಂಬ ಸಂತೋಷ ಆಗುತ್ತೆ ಸರ್. ಆದರೆ ನಮ್ಮ ಇದರಲ್ಲಿ ಕೆಲವೊಂದು ಹೋರಾಟಗಳು ನಡೀತದೆ. ಕಾವೇರಿ ಹೋರಾಟ, ಗೋಕಾಕ್ ಚಳುವಳಿ ಮತ್ತು 3ನೇ 4ನೇ ದರ್ಜೆ ಹೋರಾಟಗಳು
ಸರ್ವೇ ಸಾಮಾನ್ಯವಾಗಿ ಇಲ್ಲಿ ಅಣ್ಣವರ ಹೆಸರು ನೇತೃತ್ವದಲ್ಲಿ ನಡೀತದೆ. ಅದರ ವಿರುದ್ಧವಾಗಿ ಕೆಲವೊಂದು ಕಿಡಿಗೇಡಿಗಳಲ್ಲಿರುವಂಥವರು ಯಾರು ಇವನು ಶೂಟಿಂಗ್ ನಡೀತಾ ಇರುತ್ತೆ ಇದರಲ್ಲಿ ಊಟಿಯಲ್ಲಿ ನಡೀತಾ ಇರಬೇಕಾದಾಗ ಆ ಸಂದರ್ಭದಲ್ಲಿ ಕೆಲವೊಂದು ಕಿಡಿಗೇಡಿಗಳು ಅಣ್ಣವರಿಗೆ ಹಲ್ಲೆ ಮಾಡಿಬಿಡ್ತಾರೆ. ಹಲ್ಲೆ ಮಾಡಿದಾಗ ಏನಾಗುತ್ತೆ, ಬೆಂಕಿ ಆಗಿಬಿಡುತ್ತೆ ಕರ್ನಾಟಕ ಫುಲ್ಲು. ಏನು ಇದು ಮಾಡಬೇಕು ಅಂದ್ಬಿಟ್ಟು ಎಲ್ಲ ರೆಡಿ ಆಗಿಬಿಡ್ತಾರೆ. ಆಗ ಏನಾಗುತ್ತೆ, ಯಾರಿಗೂ ತಿಳಿಸ್ಬಾರ್ದು ಅಂದ್ಬಿಟ್ಟು ಅಲ್ಲಿ ನಿರ್ಬಂಧ ಆಗ್ತಾರೆ. ಗೊತ್ತಾಗಲ್ಲ, ಅದು 2 ದಿವಸ 3 ದಿವಸ ಆದ್ರೂ ಕರ್ನಾಟಕದಲ್ಲಿ ಗೊತ್ತಾಗಲ್ಲ. ಆಗ ಸ್ವಯಂ ಪ್ರೇರಿತವಾಗಿ ಕೇಸ್ ಆಗುತ್ತೆ. ಪೊಲೀಸರು ದಾಖಲು ಮಾಡ್ಕೊತಾರೆ. ದಾಖಲು ಮಾಡಿಕೊಂಡಾಗ ಅದು ಕೋರ್ಟ್ಗೆ ಹೋಗುತ್ತೆ, ಚೆನ್ನೈ ಹೈಕೋರ್ಟ್ಗೆ ಹೋಗುತ್ತೆ. ಕೋರ್ಟ್ಗೆ ಹೋದಾಗ ಕೇಳ್ತಾರೆ, ಏನಿದು ಪ್ರಕರಣ, ಏನಿದ್ರ ಪ್ರಕರಣ, ಅಲ್ಲೇ ಮಾಡಿರೋಂಥ ವ್ಯಕ್ತಿ ಹತ್ರ ಹೇಳಿಕೆನೇ ಇಲ್ವಲ್ಲ, ಯಾಕೆ ಇದು ಏನಿದು ಅಂತ ಕೇಳಿದಾಗ ಅವರು ಈ ಥರ ಅಂತ ಹೇಳ್ತಾರೆ. ಫಸ್ಟ್ ಅವರು ಹೇಳಿಕೆ ತೊಗೊಂಡು ಬನ್ನಿ ಅಂತ ಮುಂದೂಡ್ತಾರೆ ಕೋರ್ಟಿನಿಂದ. ಆಗ ಅಣ್ಣವ್ರನ್ನ ಬಂದು ಪೊಲೀಸರು ಹೇಳಿಕೆ ತಗೊತಾರೆ. ಇದರ ಬಗ್ಗೆ ನಿಮ್ಮ ಏನು ಕಂಪ್ಲೇಂಟ್ ಏನು ಇದೆ ಅಂತ ಕೇಳ್ತಾರೆ. ನೋಡಿ, ಅಣ್ಣವ್ರು ಏನಂತ ಬೇರೆ ನಟರಾಗಿದ್ದಿದ್ರೆ ಆ ಒಂದು ಇನ್ಸ್ಟೆಂಟನ್ನು ತಗೊಂಡು ಇಡೀ ಏನು ಹೆಸರುವಾಸಿ ಆಗ್ಬಿಟ್ಟಿರೋರು, ಏನು ಬೇಕೋ ಆಗ್ಬಿಟ್ಟಿರೋದು. ಇದರಲ್ಲಿ ನೋಡ್ತಿರಲ್ಲ ಇವತ್ತು ಸೋಷಿಯಲ್ ಮೀಡಿಯಾಗಳು, ಒಂದು ಸ್ವಲ್ಪ ಸಿಕ್ಕಿದ್ರೆ ಸಾಕು, ನಾನೇ ಬಾಸು, ನಾನೇ ಇದ್ದೀರಾ, ನಾನೇ ಮಗದೀರ ಅಂತ ಏನೇನು ಆಡ್ತಾರೆ. ಆದರೆ ಅಣ್ಣವರು ಅವತ್ತು ಹೇಳಿದ್ದಿಷ್ಟೇ, ನೋಡಿ ಇದು ಆಗಬಾರ್ದು ಸಂದರ್ಭದಲ್ಲಿ ಆಗ್ಬಿಟ್ಟಿದೆ, ಮಿಸ್ಟೇಕ್ ಆಗಿದೆ, ಇದು ಬೇಡ, ಇದು ಇಲ್ಲಿಗೆ ಬಿಟ್ಬಿಡಿ, ಬೆಳೆಸೋದು ಬೇಡ, ಇದನ್ನು ಒಂದು ಆಕ್ಸಿಡೆಂಟ್ ಅಂತ ತಿಳ್ಕೊಂಬಿಟ್ಟು ಬಿಟ್ಬಿಡಿ, ಇದ್ರ ಬೇಡ, ಇದನ್ನು ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಪೊಲೀಸರಿಗೆ ಹೇಳ್ತಾರೆ ಅವರು. ಆಗ ಪೊಲೀಸರು ಯಥಾರ್ಥವಾಗಿ ಏನು ಹೇಳಿದ್ರು, ಅಣ್ಣವ್ರು ಏನು ದಾಖಲೆ ಮಾಡಿದ್ರು ಅದನ್ನ ಎತ್ಕೊಂಡೋಗಿ ಕೋರ್ಟಿಗೆ ಕೊಡ್ತಾರೆ. ಆಗ ಕೋರ್ಟ್ ಒಂದು ಹೇಳುತ್ತೆ, ಎಂಥ ಮಹಾನ್ ವ್ಯಕ್ತಿ, ಎಂಥ ಶಾಂತಿ ಪ್ರಿಯನಿಗೆ ನೀವು ಈ ಥರ ಮಾಡಿಬಿಟ್ರಲ್ಲ, ಸರ್ಕಾರ ಏನು ಮಾಡ್ತಾಯಿದ್ರಿ ನೀವು? ತಮಿಳ್ನಾಡು ಸರ್ಕಾರಕ್ಕೆ ಆವತ್ತು ಚೆನ್ನೈ ಹೈಕೋರ್ಟ್ ಚೀಮಾರಿ ಹಾಕುತ್ತೆ, ಏನು ಮಾಡ್ತಾಯಿದ್ರಿ ನೀವು, ಸೆಕ್ಯೂರಿಟಿ ಕೊಡ್ತೀರಾ ಅಂತ ಹೇಳಿದಾಗ ಇಮ್ಮಿಡಿಯೇಟಾಗಿ MGR ಅವರೆಲ್ಲ ಅಣ್ಣವ್ರ ಹತ್ರ ಬರ್ತಾರೆ. ನಮ್ಗೆ ತಪ್ಪಾಗೋಯ್ತು, ಬಿಟ್ಬಿಡಿ, ಇದನ್ನು ಇಲ್ಲೇ ಬಿಟ್ಬಿಡಿ, ನೀವು ಎಲ್ಲಿಗೂ ಹೋಗಬಾರ್ದು, ಇಲ್ಲೇ ಇರಬೇಕು ನೀವು. ಅಂದರೆ ಒಂದು ತಮಿಳಲ್ಲಿ ಒಂದು ಇದು ಹೇಳ್ತಾರೆ, ನೀ ಹೆಂಗ ತಂಬಿ ಮಾದರಿ ಎನ್ನ ಪಣ್ಣತ್ತಲ್ಲ ಒಂದಕ್ಕೆ ಸೆಕ್ಯೂರಿಟಿ ಕೊಡ್ಕರೆ ನೀ ಹೆಂಗೆ ಕೂಡಾದು ಅಂದ್ಬಿಟ್ಟು ಒಂದು ಹೇಳ್ತಾರೆ. ಆದರೆ ಅಣ್ಣವರು ಆಗಲೇ ಇಲ್ಲಿ ಎಲ್ಲ ಕನ್ನಡಿಗರು, ಸಾಹಿತಿಗಳು, ಕವಿಗಳು, ಸಿನಿಮಾ ನಟರು ಮತ್ತು ಎಲ್ಲ ಹಿತೈಷಿಗಳೆಲ್ಲನೂ ಅಣ್ಣವ್ರು ಅಲ್ಲಿರಬಾರ್ದು, ನಮ್ಮ ಅಣ್ಣ ನಮ್ಮೆಲ್ಲಿರಬೇಕು, ಎಲ್ಲಿ ಹೋಗೋಕ್ಕೆ ಬಿಡೋದು, ನಾವು ಇಲ್ಲೇ ಬಂದುಬಿಡಬೇಕು ಅಂತ ಇಲ್ಲಿ ಪ್ರೊಟೆಸ್ಟ್ಗಳು ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಕನ್ನಡ ಹೋರಾಟಗಾರದ್ದು ಎಲ್ಲ ಪ್ರೊಟೆಸ್ಟು ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಆಗ ಅಣ್ಣವ್ರಿಗೆ ಗೊತ್ತಾಗುತ್ತೆ. ಆವಾಗ ಎಲ್ಲ ಮಾತಾಡಿಕೊಂಡು ಬೇಡ, ಅವ್ರಿಗೆ MGR ಅವ್ರಿಗೆ ಹೇಳ್ತಾರೆ, ನಿಮ್ಮ ಪ್ರೀತಿಗೆ ನಾನು ಚಿರಋಣಿಯಾಗಿರ್ತೀನಿ, ಇಲ್ಲಿರೋದು ಬೇಡ, ನಮ್ಮೂರಲ್ಲಿ ಕರೀತಾ ಇದ್ದಾರೆ, ನಮ್ಮೂರಿಗೆ ನಾನು ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಅಣ್ಣವರು ಬರ್ತಾರೆ. ಅಣ್ಣವ್ರಿಗೆ ಅಲ್ಲಿಂದ ವಿಶ್ವಶಾಂತಿ ಪ್ರಿಯ ಅಂತ ಹೆಸರು ಬರುತ್ತೆ. ಅಣ್ಣವ್ರ ಬಗ್ಗೆ ಬೇರೆ ರಾಜ್ಯಗಳಲ್ಲೂ ಹೆಂಗಿದೆ ಅನ್ನೋದನ್ನು ಕೋರ್ಟ್ಗಳ ಮುಖಾಂತರ ತಿಳ್ಕೊಬೋದು ಈಗಿನ ಯುವಕರು. ಹಾಗೆಯೇ ಬೆಂಗಳೂರು ಹೈಕೋರ್ಟ್ ಅಣ್ಣವರನ್ನು ಯಾಕೆ 2 ಬಾರಿ ಉಲ್ಲೇಖ ಮಾಡ್ತು ಅಂತ ಹಾಗಾದರೆ? ನೋಡಿ, ಅಣ್ಣವರು ಕೋರ್ಟು ಒಂದು ಚಿತ್ರರಂಗದ ಒಂದು ಸಮಸ್ಯೆಗೆ ಹೋದಾಗ, ಡಬ್ಬಿಂಗ್ ವಿರುದ್ಧ ಹೋದಾಗ ಉಲ್ಲೇಖ ಮಾಡುತ್ತೆ. ಕನ್ನಡ ಚಿತ್ರರಂಗದಲ್ಲೆಲ್ಲ, ಭಾರತ ಚಿತ್ರರಂಗದಲ್ಲೇ ಅತ್ಯುತ್ತಮ ನಟ ಅಂತ ಯಾರಾದರೂ ಇದ್ದರೆ ಅಂತ ರಾಜ್ಕುಮಾರು ಅಂಥವರ ಇದರಲ್ಲಿ ಈ ಥರ ಎಲ್ಲ ನೀವು ಮಾಡ್ತಾ ಇರೋದು ಸರಿ ಇಲ್ಲ, ಇದಕ್ಕೆ ನೀವೇ ತಾರಕ್ಕೆ ಕಂಡ್ಕೊಬೇಕು, ಇದನ್ನು ಸಮಸ್ಯೆಗಳನ್ನ ಕಂಡ್ಕೊಬೇಕು ಅಂತ ಅಣ್ಣವರನ್ನು ಉಲ್ಲೇಖ ಮಾಡುತ್ತೆ ಒಂದ್ಸಲಿ. ಇನ್ನೊಂದು ಸಲ ಒಬ್ಬ ನಟ ಕೇಸ್ ಹಾಕ್ತಾನೆ ನಿರ್ಮಾಪಕರ ಮೇಲೆ 5 ಲಕ್ಷಕ್ಕೋಸ್ಕರ. ಆ ನಟನ ಹೆಸರು ಬೇಡ ಇಲ್ಲಿ. ಕೇಸ್ ಹಾಕಿದಾಗ ಜಡ್ಜ್ ಮುಂದೆ ಹೋಗ್ತಾರೆ, ಕೇಸ್ಗೆ ಹೋಗ್ತಾರೆ. ಪಾಪ ನಿರ್ಮಾಪಕರು ಕೇಳ್ಕೊತಾ ಇರ್ತಾರೆ, ಬೇಡ ನಾನು ಕೊಡ್ತೀನಿ, ನನಗೆ ತುಂಬ ಲಾಸ್ ಆಗಿದೆ ಸಿನಿಮಾದಿಂದ, ಕೊಡ್ತೀನಿ ಅಂತ ಹೇಳಿದ್ರು. ಆದರೂ ನಟ ಅದನ್ನು ತಿರಸ್ಕರಿಸಿ ಕೇಸ್ ಹಾಕಿರ್ತಾರೆ. ಕೋರ್ಟ್ ಜಡ್ಜು ಹೇಳ್ತಾರೆ, ಏನು ನಿಮ್ಮ ಸಮಸ್ಯೆ ಅಂತ ಕೇಳಿದಾಗ ಈ ಥರ ನಂದು ಚಿತ್ರಕ್ಕೆ 5 ಲಕ್ಷ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ ಅಂತ ಕೇಸ್ ದಾಖಲಾದಾಗ ಅವ್ರು ಹೇಳ್ತಾರೆ, ಅಣ್ಣವರು ನಿರ್ಮಾಪಕರನ್ನು ಅನ್ನದಾತರು ಅಂತ ಕರೆದವರು, ಅವರ ಸಿನಿಮಾನ ಲಗ್ನ ಪತ್ರಿಕೆ ಅಂತ ಒಂದು ಹೆಸರನ್ನೇ ಹೇಳ್ತಾರೆ. 5 ಬಾರಿ ನಾನು ನೋಡಿದ್ದೀನಿ. ಅಂಥ ಮಹಾನ್ ವ್ಯಕ್ತಿ ಇದ್ದಂಥ ಕನ್ನಡ ಚಿತ್ರರಂಗದಲ್ಲಿ ಯಾಕೆ ಈ ಸಮಸ್ಯೆಗಳು, ಈ ಥರ ಏನಕ್ಕೆ, ನಿಮ್ಮಲ್ಲಿ ನೀವೇ ಬಗೆಹರಿಸ್ಕೊಬೇಕು ಅಂದ್ಬಿಟ್ಟು ಮುಂದೂಡ್ತಾರೆ. ಅಲ್ಲಿಗೆ ಆ ಸಮಸ್ಯೆ ಅಲ್ಲೇ ಹೋಗ್ಬಿಡುತ್ತೆ. ಮತ್ತು ಆ ಕೇಸ್ ಏನಾಯ್ತು ಅಂತ ಗೊತ್ತಿಲ್ಲ. ಆ ನಟನೂ ಕೂಡ ಮತ್ತೆ ಆ ಕೇಸದ ಬಗ್ಗೆ ಯಾವುದೇ ಒಂದಂತ
ಇದು ತಗೊಳೋದಿಲ್ಲ ಅವರು.